ಹ್ಯಾಪಿ ಮದರ್ಸ್ ಡೇ. ಸ್ವೀಟ್ ಯಾವುದೂ ಇಲ್ಲ, ಇದೆ ಅಷ್ಟು ತಿನ್ನು, ಅಷ್ಟು. ಹ್ಯಾಪಿ ಮದರ್ಸ್ ಡೇ ಮಾಮಿ. ಥ್ಯಾಂಕ್ ಯು. ಈಗ ಏನಾದ್ರು ಸರ್ಪ್ರೈಸ್ ಕೊಡೋಣ ಅಂದ್ಕೊಂಡೆ, ಅದೇನು ಸರ್ಪ್ರೈಸ್ ಕೊಡೋಕ್ಕೆ ಏನು ಐಡಿಯಾ ಹೊಳಿಲಿಲ್ಲ. ನೋಡೋಣ ನೆಕ್ಸ್ಟ್ ಟ್ರೈ ಮಾಡಿ. ಹಾಗೂ ಒಂದು ಕಲ್ಲು ಸಕ್ಕರೆ ಇರುತ್ತಲ್ವಾ, ಒಂದು ಕಲ್ಲು ಸಕ್ಕರೆ ಹಾಕಿದ್ರು ಕೂಡ ಅದು ಸ್ವೀಟ್ ಅಲ್ವಾ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ಇವತ್ತು ನಾನು ಆಶಾ ಎಲ್ಲೋ ಹೊರಟಿದ್ದೀವಿ. ಎಲ್ಲಿ ಹೊರಟಿದ್ದೀವಿ ಅಂದರೆ ಈ ಬ್ಯಾಗ್ನ ನೋಡಿ, ಬ್ಯಾಗ್ ತಗೊಂಡು ಹೊರಗಡೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇದೆ, ಅದನ್ನು ಶೇರ್ ಮಾಡ್ಕೋಬೇಕೋ ಬೇಡವೋ ಅಂತ ಗೊತ್ತಾಗ್ತಾ ಇಲ್ಲ, ಹಾಗಾಗಿ ಶೇರ್ ಮಾಡ್ಕೊತಾ ಇಲ್ಲ. ನಮಗೂ ಇರುತ್ತೆ ಅಲ್ವಾ, ಈ ಎಲ್ಲ ಯೂಟ್ಯೂಬ್ ವೀಡಿಯೋ ಮಾಡೋದ್ರ ಮಧ್ಯೆ ನಮಗೂ ಪರ್ಸ್ನಲ್ಲು ಒಂದು ನಾವು ತಣ್ಣಗಿರ್ತೀವಿ, ನಾವು ನೆಮ್ಮದಿಗಿರ್ತೀವಿ ಅಂದರೂ ಕೆಲವೊಂದು ಕಾಟ ಅಂತ ಇದ್ದೇ ಇರ್ತವೆ. ಯಾರೂ ಏನು ಮಾಡೋದಿಲ್ಲ. ಈ ಮನುಷ್ಯ ಅನ್ನೋ ಒಂದು ಕೆಟ್ಟ ಪ್ರಾಣಿನೇ, ಕೆಟ್ಟದೊಂದು ಮನಸ್ಸು ಮೈಂಡೊಳಗೆ ತುಂಬ್ಕೊಂಡಿದ್ದಾಗ ಅದು ಕೆಟ್ಟದಲ್ದಲೆ ಇನ್ನಿದ್ದರನ್ನು ಕೆಡಿಸೋವಂಥ ಒಂದು ಕೆಟ್ಟ ಪ್ರಾಣಿ ನಮ್ಮ ಜೀವನದಲ್ಲಿ ಇದೆ ಅಲ್ವಾ. ಅದರಿಂದ ನಮಗೆ ಈ ಥರ ಸ್ವಲ್ಪ ಓಡಾಟ ಇದೆ. ಹಾಗಾಗಿ ಹೊರಗಡೆ ಹೋಗ್ತಾ ಇರೋಂಥದ್ದು, ನಾವು ಬದುಕೋದಕ್ಕೆ ಓಡಾಟ ಮಾಡ್ತಾ ಇರೋಂಥದ್ದು. ಯಾರಿಗೇನು ತೊಂದರೆ ಮಾಡಿಲ್ಲ ಅಂದ್ರೂ ಕೂಡ ಈ ಥರದೊಂದು ಇದ್ದೇ ಇರುತ್ತೆ. ನನಗೆ ಹೋಗ್ತಾ ಇದ್ದೀನಿ ಆ ಒಂದು ಸಮಸ್ಯೆನ ಬಗೆಹರಿಸ್ಕೊಳ್ಳೋದಕ್ಕೆ. ಈ ಥರ ಬಂದುಬಿಟ್ಟಿದೆ, ತಾನು ಆಗೋದಿಲ್ಲ, ಆಗೋರ್ಗೂ ಕೊಡೋದಿಲ್ಲ. ಆ ಥರದೊಂದು ಕೆಟ್ಟ ಪ್ರಾಣಿ ನಾನು ಯಾವ ಜನ್ಮದಾಗ ಏನು ಕರ್ಮ ಮಾಡಿದ್ದೆ ಅದು ನಾನು ಹಿಂಬಾಲತ್ತಿದೆ ಅಲ್ವಾ. ಅದರಿಂದ ನಾನು ಮುಕ್ತಿ ಪಡಿಬೇಕು. ಅದು ಯಾವತ್ತು ಸಿಗುತ್ತೋ ಗೊತ್ತಿಲ್ಲ, ಅದಕ್ಕೆ ನಾನು ಕಾಯ್ತಾ ಇದ್ದೀನಿ. ಇವಾಗ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಆದಷ್ಟು ಓದಲ್ಲಿ ಏನಾದರೂ ತಿಂದರೆ ಉಂಡ್ರೆ ಏನಾದರೂ ಸ್ಪೆಷಲ್ ಅನಿಸಿದೆ ಖಂಡಿತ ಇವತ್ತಿನ ಒಂದು ಡೇ ಹೇಗೆ ಹೋಗುತ್ತೆ ಅದನ್ನೆಲ್ಲನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಯೋಚನೆ ಮಾಡ್ತೀನಿ, ಪರ್ಸ್ನಲ್ ಮ್ಯಾಟ್ರ್ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕೋ ಬೇಡವಾ ಅಂತ ಒಂದು ಕ್ವಶನ್ ಇದೆ ನನಗೆ. ಹೇಳ್ಕೊಳ್ಳೋದ್ರಿಂದ ಏನು ಬಗೆಹರಿಯಲ್ಲ, ಏನು ಸಾಲ್ವ್ ಆಗೋಲ್ಲ ಅಂತ. ಆದರೂ ಕೂಡ ನಮ್ಮ ಲೈಫಲ್ಲಿ ಒಂದಿನ ಹಿಂಗಾಗಿತ್ತು ಅಂತಂದರೆ ಅದು ಒಂದು ನೆನಪಾಗಿರುತ್ತೆ, ಅದು ನನ್ನ ವೀಡಿಯೋಸಲ್ಲಿ ಇರಬೇಕು ಅನ್ನೋದೊಂದು ನನ್ನ ಒಂದು ಅಂತರಾಳದಲ್ಲಿ ಇದೆ. ಬಟ್ ಅದೇ ಹೇಳ್ಕೊಂಡ್ರೆ ಹೆಂಗೋ ಬಿಟ್ಟರೆ ಹೆಂಗೋ ಅನ್ನಂಗಾಗುತ್ತೆ. ಯಾಕಂದರೆ ಜಾಸ್ತಿ ಕೆಲವರು ನೆಗೆಟಿವಾಗೇ ಮಾತಾಡ್ತಾ ಇರ್ತಾರೆ. ನಮ್ಮ ಖುಷಿಗೆ ನಾವು ವೀಡಿಯೋಸ್ ಮಾಡ್ತಾ ಇರ್ತೀವಿ, ಅದ್ರ ಜೊತೆ ಬರೀ ಖುಷಿದೇ ಇರೋದಿಲ್ಲ. ಅದರೊಳಗೆ ನಾನು ಬರೀ ಆಯ್ಕೆ ಮಾಡಿಕೊಂಡು ನಿಮ್ಮೆಲ್ಲರ ಜೊತೆ ನಾನು ಶೇರ್ ಮಾಡ್ಕೊಳ್ಳೋಂಥದ್ದು ಒಳ್ಳೆಯದನ್ನು ಮಾತ್ರ. ಅದರಲ್ಲಿ ಜನಕ್ಕೆ ಏನಿಸುತ್ತೆ, ನಾನು ಹಿಂಗೆ ಹ್ಯಾಪಿಯಾಗೇ ಇದ್ದೀನಿ, ಖುಷಿಯಾಗೇ ಇದ್ದೀನಿ, ಇವ್ನಿಗೆ ಏನು ತೊಂದರೆನೇ ಇಲ್ಲ ಅಂತ ಅನ್ನೋ ಥರ ಇರುತ್ತೆ. ಬಟ್ ಅದನ್ನು ನಮ್ಮ ಜೀವನದಲ್ಲಿ ಎಲ್ಲದನ್ನು ಶೇರ್ ಮಾಡ್ಕೊಡೋಲ್ಲ, ಪಿನ್ ಟು ಪಿನ್ ಶೇರ್ ಮಾಡ್ಕೊಡೋಲ್ಲ. ಅದರಲ್ಲಿ ಆಯ್ಕೆ ಮಾಡಿಕೊಂಡು ಒಂದು ದಿನ ಟೈಮ್ ತೊಗೊಂಡು ವೀಡಿಯೋ ಮಾಡ್ತೀನಿ. ಅದಕ್ಕಂತ ಎಲ್ಲ ಕ್ಲೀನ್ ಮಾಡಿಕೊಂಡು ಅದಕ್ಕಂತಲೇ ಎಲ್ಲ ಯಾವುದೇ ಒಂದು ಕಷ್ಟಗಳನ್ನ ಹತ್ರಕ್ಕೆ ಬರದೆ ನಿಮ್ಮ ಮುಂದೆ ತೋರಿಸ್ದೆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿರ್ತೀನಿ. ನಾನು ಹಿಂಗೆ ಇದ್ದೀನಿ ಅಂತ ಕೆಲವು ಜನಕ್ಕೆ ಅನಿಸಿರುತ್ತೆ. ನಾವು ಹಂಗೇನೇ ಇರೋದಿಲ್ಲ, ಖುಷಿಯಾಗಿ ನಮ್ಮಲ್ಲೂ ಕೂಡ ನಮ್ಮ ಮನೆಯಲ್ಲೂ ಕೂಡ ಸಮಸ್ಯೆಗಳು ಇದ್ದಾವೆ. ಅವನು ಶೇರ್ ಮಾಡ್ಕೊಂಡಿದ್ದೀನಿ, ಕೆಲವೊಂದಷ್ಟು ಶೇರ್ ಮಾಡ್ಕೊಂಡಿಲ್ಲ. ಇವತ್ತು ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ, ಗೊತ್ತಿಲ್ಲ ಹೆಂಗಾಗುತ್ತೆ ನೋಡೋಣ. ಹೋಗ್ತಾ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ನನಗೂ ಕೂಡ ಗೊತ್ತಿಲ್ಲ. ಇದನ್ನ ನಾನು ನಿಮ್ಮ ಜೊತೆ ಈ ಒಂದು ನನ್ನ ಒಂದು ಕಷ್ಟ ನಷ್ಟಗಳನ್ನ ಬಂದಿರೋ ಅಂಥ ಆಘಾತಗಳನ್ನ, ಅಪಘಾತ ಥರ ಒಂದು ಅಟ್ಯಾಕ್ ಆಗಿರೋ ಅಂಥವನ್ನ ನಾನು ನಿಮ್ಮ ಜೊತೆ ಶೇರ್ ಆಗಿರೋಂಥ ನೋವು, ಹಿಂಸೆ ಏನಿದೆ ನನ್ನ ಲೈಫಲ್ಲಿ ಬಂದಿರೋ ಅಂಥ ನೋವು, ಸಂಕಷ್ಟಗಳನ್ನು ಕೂಡ ಈ ಥರ ಇದೆ, ಈ ಥರ ಪರ್ಸನ್ ಈ ಥರ ಮಾಡ್ತಿದ್ದಾರೆ ಅನ್ನೋದನ್ನು ಶೇರ್ ಮಾಡ್ತೀನೋ ಹೆಂಗೋ ಗೊತ್ತಿಲ್ಲ. ಕಂಟಿನ್ಯೂ ನೋಡಿ, ಆದರೆ ಖಂಡಿತ ಶೇರ್ ಮಾಡ್ತೀನಿಲ್ಲ ಅಂದರೆ ಇಲ್ಲ, ಗ್ಯಾರಂಟಿ. ಯಾವುದು ಮಾತು ಕೊಡ್ತಾ ಇಲ್ಲ ಅಂತ ಹೇಳ್ತಾ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬನ್ನಿ ಇವಾಗ ಈ ಬ್ಯಾಗ್ನ ತೊಗೊಂಡು ಬೇಗ ಹೋಗಬೇಕು. ಇವಾಗಲೇ ಟೈಮ್ ಆಗೋಗಿದೆ, 12 ಗಂಟೆ ಆಯಿತು. ಒಂದು ಕೆಲಸದ ಮೇಲೆ ಹೊರಟಿದ್ದೀನಿ. ನೋಡೋಣ ಇದು ಹೆಂಗಾಗುತ್ತೋ, ಎಲ್ಲಿಗೆ ಹೋಗುತ್ತೋ, ಆದರೆ ಖಂಡಿತ ಶೇರ್ ಮಾಡ್ಕೊತೀನಿ. ಓಕೆನಾ? ಬಾಯ್, ಬನ್ನಿ ಹೋಗೋಣ. ನಮ್ಮ ಆಶಾ ಅಲ್ಲಿ ರೆಡಿ ಆಗಿದ್ದಾಳೆ, ಅವಳು ಕರ್ಕೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಹಿಂಗೆ ಹೂವು ನೋಡಿ ಎಷ್ಟು ಚೆನ್ನಾಗೈತೆ. ಫ್ರೆಂಡ್ಸ್ ಈ ಹೂವು ನೋಡಿ ಎಷ್ಟು ಚೆನ್ನಾಗಿದೆ. ಓ ಮೈ ಗುಡ್ನೆಸ್, ವಾವ್, ಸೂಪರಾಗಿದೆ. ತಮ್ಮೇಲಿಗೆ ಇಡ್ಕ, ತಮ್ಮೇಲಿಗೆ ಚೆನ್ನಾಗೈತೆ ಗಿಡ್ಕ. ಕಿವಿ ಅಂತೀಯಾ? ಚೆನ್ನಾಗೈತೆ. ಇಡಿ ಏನು ಗೊತ್ತಾ, ಇಡಿ ನೀಟಾಗಿ. ಮದರ್ಸ್ ಡೇ ಮಮ್ಮಿ, ಹ್ಯಾಪಿ ಮದರ್ಸ್ ಡೇ. ಥ್ಯಾಂಕ್ ಯು ಸೋ ಮಚ್. ಫ್ರೆಂಡ್ಸ್ ಇಲ್ಲೆಲ್ಲೋ ಬಂದಿದ್ದೀವಿ, ಏನೋ ಇಂಪಾರ್ಟೆಂಟ್ ಕೆಲಸಕ್ಕಾದ್ರೆ, ಬಟ್ ಹೇಳೋ ಹಾಗಿಲ್ಲ. ಬಂದಿದ್ದೀವಿ ಅಂತ ಶೇರ್ ಮಾಡ್ಕೊತಾ ಇದ್ದೀನಿ.
ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಬೈತಾರೆ ನಡಿ ಅಂತ ಹೇಳಿ, ಬೈತಾರೆ ನಡಿ ಅವ್ರು ಮಾತಾಡಿ ಫ್ರೆಂಡ್ಸ್ ಎಷ್ಟು ಹೊರಟಾಗಿ ಮಾತಾಡ್ತಾಳೆ. ನಮಗೆ ಯಾರೋ ಅಡ್ರೆಸ್ಸು ಯಾವ ಥರ ತಪ್ಪು ಹೇಳಿದ್ದಾರೆ ಗೊತ್ತಾ. ನಾನು ಎಲ್ಲೋ ಕೇಳಿದರೆ ಅವ್ರು ಇನ್ನೂ ಎಲ್ಲೋ ಹೇಳ್ಬಿಟ್ಟು ಅಲ್ಲಿಂದ ಆಟೋದಾಗ ಹೋಗ್ರಿ, ಆಮೇಲೆ ಒಂದು ಅದು ಆಫೀಸ್ ಸಿಗುತ್ತೆ, ಅಲ್ಲಿಂದ ಇನ್ನೊಂದಾಗೆ ಅಲ್ಲಿ ಆಪೋಸಿಟ್ ಇರ್ತದೆ. ಇಲ್ಲಿ ಕಂಡಕ್ಟ್ರು ಇದು ಅವ್ರ ಅಡ್ರೆಸ್ ಎಲ್ಲ ಹೇಳಿದ್ರು ನಂಗೆ ನಾನು ಅಲ್ಲಿಗೆ ಹೋಗ್ಬೇಕಾಗಿತ್ತು ಅಂತ ಮುಂದಕ್ಕೆ ಹೋಗಲೇ ಇಲ್ಲ. ಟಿಕೆಟ್ ಎಲ್ಲಿ ತೊಗೊಂಡಿದ್ನ ಅಲ್ಲಿಗೆ ಹೋಗಲೇ ಇಲ್ಲ, ಹಂಗೆ ಇಲ್ಲೇ ಹೇಳ್ಕೊಂಬಿಟ್ಟು ಇಲ್ಲೇ ಸಿಕ್ಬಿಡ್ತು. ಬಟ್ ಆದರೆ ಕೆಲಸ ಆಗಲಿಲ್ಲ, ಏನು ಮಾಡೋದು. ಭಾನುವಾರ ಇರ್ತಾರೆ ಅಂತ ಅಂದ್ರಲ್ವ ಅವರು? ಹ್ಞೂ ಹೇಳಿದರು ಅವರು, ಇವತ್ತಿಲ್ಲ ನಾಳೆ ಇರ್ತಾರೆ ಅಂತ ಹೇಳಿದರು, ಹಂಗಾಗಿ ಬಂದೆ. ಬಟ್ ಇಲ್ಲ, ಇವಾಗ ಮತ್ತೆ ಸಿಟಿ ಬಸ್ ಇಟ್ಕೊಂಡು ಹೋಗ್ಬೇಕು. ವಾವ್ ಎಷ್ಟು ಚೆನ್ನಾಗಿದೆ ಅಲ್ಲ, ವೆದರು ಸಖತ್ತಾಗಿದೆ ಫ್ರೆಂಡ್ಸ್. ವಾವ್ ಫ್ಯಾಂಟಾಸ್ಟಿಕ್, ಮಾರ್ವೆಲಸ್, ಬ್ಯೂಟಿಫುಲ್, ಸಖತ್ತಾಗಿದೆ, ಕಣ್ಣಿಗೆ ತಂಪಾಗೋ ಥರ ಇದೆ. ವಾವ್ ಸಖತ್ತಾಗಿದೆ ಫ್ರೆಂಡ್ಸ್. ಹೋಗೋಣ, ಶಾಮಿನ ಹಾಕ್ಬರಲ್ಲ ಅದಷ್ಟೇ. ಹಾಂ ಕಮ್ಮಿ ರೇಟ್ ಇರ್ಬೇಕು ನೋಡ. ಆಯ್ತು ಆಯ್ತು. ನಾನು ಹೋಗ್ತಾ ಇರೋದು ಆ ಜಾಗಕ್ಕೆ. ನಾನು ಯಾವ ಥರ ಇದೆ ಅಂತ ಏನಕ್ಕೋ ಬಂದ್ವಿ, ಆದರೆ ಇಲ್ಲಿ ಏನೋ ಕಾಣ್ತಾ ಇದೆ, ನೋಡ್ತಾ ಇದ್ದೀವಿ ಅಷ್ಟು, ಕಾಣಲ್ಲ. ಸುಮ್ಮನೆ ಆಸೆ ಅಲ್ವಾ ಹೆಣ್ಮಕ್ಳಿಗೆ, ಬಟ್ಟೆ ಅಂದ ತಕ್ಷಣ ಆಸೆ ಆಗ್ಬಿಡುತ್ತೆ, ಹಾಗಾಗಿ ಕೇಳ್ತೀವಿ ಅಷ್ಟೇ, ಯಾಕೆ ಹಿಂಗೆ ಹಾಕಿದಾರಲ್ಲ. ಇದೇ ಹೊಸ ಸೇಲಿಗೆ ಇಟ್ಟಿರೋದ ಬಟ್ಟೆ. ಅಷ್ಟೇ ಬೈ ಒನ್ ಗೆಟ್ ಒನ್ ಫ್ರೀ ಅಂತೆ. ಎಷ್ಟು ಒಂದಕ್ಕೆ? $590 ಇದೆಷ್ಟು ನೋಡು. ಹೌದಾ, ಇದು ನೋಡಿ ಹೆಂಗಿಸಿದ್ದು ಜೀನ್ಸ್. ಸೀರೆ ಇಷ್ಟ. ಅಯ್ಯಪ್ಪ, $800 ಕೊಡ್ತಾರೆ ಅದಕ್ಕೆ. ಸೀರೆ ಕೇಳಿ ಸೀರೆನೂ ಅಷ್ಟೇ ರೇಟು, ಬರೀ ಕಾಟನ್ ಸ್ಯಾರಿ, ಸಿಲ್ಕ್ ಸ್ಯಾರಿ ಇಲ್ಲ. ಎಷ್ಟು? $1 ಒಂದು ಫ್ರೀ. ಭವನ್ ಇದೆಷ್ಟು? ಒಂದಷ್ಟು $600 ಎರಡು ಬರ್ತದೆ. ಇದು ಹೆಂಗಿದೆ? ಓಪನ್ ಒಂದು ತೋರಿಸಿ, ಓಪನ್ ಇಟ್. ಇದರಲ್ಲಿ ನಾನು ಹೋಗ್ತೀನಿ ಅಂತಿದ್ದೀನಿ, ಆಶಾ ಬರಲ್ಲ ಅಂತ ಅನ್ಕೊಂಡೋಗ್ತಾ ಇದ್ದಾಳೆ. ನನಗೂ ಭಯ ಆಗ್ತಾ ಇದೆ ಫ್ರೆಂಡ್ಸ್, ಹೆಂಗೋಗುತ್ತಪ್ಪ ಅಂತ. ಯಾರ ಜೊತೆ ಹೋಗ್ತೀನಿ ಇರಿ, ನನ್ನನ್ನು ಕರ್ಕೊಂಡು ಬರ್ರಿ, ಎದ್ರು ಬಿಡು ಬರ್ರಿ, ನಾನು ಇದ್ದೀನಿ ಇದಾಟ್ರಿ. ಇಲ್ಲ ಹಿಡ್ಕೊಂಡು ನಿಂತ್ಕೊಳ್ಳಿ, ಏನೂ ಅಲ್ಲ. ಇಲ್ಲ ನಿಂತ್ಕೊಂಡ್ರಿ ಏನೂ ಅಲ್ಲ. ನಾವಿಂದ ಫಸ್ಟಿಗೆ ಬಂದಿರೋದು. ಹೌದಾ? ಏನೂ ಅಲ್ಲಪ್ಪ, ಏನಾಗಲ್ಲ, ಸುಮ್ಮನೆ ಎದ್ರಕ್ಕೆ ನನಗಿಲ್ಲ ದಾಟ್ರಿ ಅಷ್ಟೇ. ಥ್ಯಾಂಕ್ಸ್. ಬಂದ್ಬಿಟ್ಟೆ, ನಾನು ಆಶೆ ಎದ್ರುಕೊಂಡು ಬರಲಿಲ್ಲ. ಅವ್ರು ಹೆಂಗೆ ಭಯ ಆಗುತ್ತೆ ಗೊತ್ತಾ ಫ್ರೆಂಡ್ಸ್, ಹೆಂಗೆ ಗೊತ್ತಾ,
ಕೈ ಯಾರಾದ್ರೂ ಇಟ್ಕೊಂಡ್ರೆ ಸೇರೋದು ಲಗಾಟಿ ಹೊಡೆದ್ಬಿಡೋದೇ ನಾವು ಯಾರೋ ಬಂದು ಕಾಪಾಡೋವರೆಗೂ ಆಗಲ್ಲ. ಆಶೆ ಬರಲಿಲ್ಲ ಹಂಗೆ ಆದರೆ ಹಂಗೆ ಹೋಗ್ತಾ ಇರ್ತೀವಿ ನಾವು. ಈಗಿನ ಕಾಲದಲ್ಲಿ ನಾವು ಯಾವಾಗ ಮುಂದುವರಿಯೋದು ಅಲ್ವಾ? ಅಟ್ ಟೈಮ್ 2 ಒಂದೇ ಸಲ 2 ಬಸ್ ಬಂದ್ರಿ. ನಾವು ತಣ್ಣಗಿದ್ರೆ ನೆಮ್ಮದಿಯಾಗಿದ್ದರೆ ನೋಡಿ ಸಹಿಸೋಕ್ಕಾಗ್ದಿರೋ ಒಂದು ಪಿಚಾಚಿ, ಅದು ನಮ್ಮ ಬೆನ್ನಿಂದ ಯಾವತ್ತೂ ಶನಿ ಥರ ಕಾಡ್ತಾರ ಪಿಚಾಚಿ. ಅದು ಅದರ ಒಂದು ಹವಾನ ತೋರಿಸ್ತಾ ಐತೆ. ಅದ್ರ ಕೆಟ್ಟ ಹವಾ ನಮಗಿಲ್ಲಿ ಅಲ್ದಾಡೋ ಅಂಥ ಪರಿಸ್ಥಿತಿ ಬಂದಿದೆ. ಬಟ್ ಅದನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ ನಂಗೆ ಇಷ್ಟನೂ ಇಲ್ಲ. ಒಂದು ಕಡೆ ಶೇರ್ ಮಾಡ್ಕೊಂಡೇ ಇದ್ದರೆ ಇಂಥವೆಲ್ಲ ಶೇರ್ ಮಾಡ್ಕೋಬೇಕು. ಸೋಷಿಯಲ್ ಮೀಡ್ಯಾದಲ್ಲಿ ಇದ್ದಾಗ ಕೆಲವರು ನೆಗೆಟಿವ್ ಮಾತಾಡೋರಿಗೆ ಗೊತ್ತಾಗಬೇಕು ನಾವು ನೆಮ್ಮದಿಯಾಗೇ ಇರ್ತೀವಿ, ಆರಾಮಾಗಿದ್ದೀವಿ, ನಿನ್ನ ಲೈಫ್ ಎಷ್ಟು ಚೆನ್ನಾಗಿದೆ ಅನ್ನೋ ಥರ ಅನ್ಕೊತಾರೆ. ನಮ್ಮ ಲೈಫಲ್ಲಿ ಯಾವ ಥರ ಇದೆ ಅನ್ನೋದು ಅವ್ರಿಗೆ ಗೊತ್ತಾಗಬೇಕು. ನಾವು ಏನು ಮಾಡ್ತಿದ್ಯಾ ಮಮ್ಮಿ? ನಾನು ಇವಾಗ ಏನು ಮಾಡ್ತಾ ಇದ್ದೀನಿ ಅಂತಂದರೆ, ದ್ರಾಕ್ಷಿ ತಂದು ತುಂಬ ದಿನ ಆಗೋಗ್ತು, ನೋಡೇ ಇಲ್ಲ. ಅವನ್ನೆಲ್ಲ ಬಿಡಿಸ್ಬಿಟ್ಟು ಒಳ್ಳೊಳ್ಳೇದು ಕೆಟ್ಟದೆಲ್ಲ ತೆಗಿತಾ ಇದ್ದೀನಿ, ಬೇರೆ ಬೇರೆ ಮಾಡ್ತಾ ಇದ್ದೀನಿ. ಒಳ್ಳೇದು ಕೆಟ್ಟದೆಲ್ಲ ಕೊಳ್ತೋದಾಗ ಆಗ್ಬಿಟ್ಟು ನೋಡೇ ಇಲ್ಲ. ನಾನು ಫ್ರಿಜ್ಜಲ್ಲಿ ಅಡೆಗೆ ಬಿದ್ಬಿಟ್ಟವೆ. ಕೆಲ ಬಿಡಿಸ್ಬಿಟ್ಟು ತಿನ್ನೋಕೆ ನಿಮ್ಗೆ ಕೊಡೋಣ ಅಂತಿದ್ದಾನ ಅಂತ ತೊಳೆದು, ಆಮೇಲೆ ಇಷ್ಟನ್ನ ಕಾಲಿನ ಖಾಲಿ ಇಷ್ಟೇ, ಇಷ್ಟನ್ನು ಖಾಲಿ ಮಾಡಿಬಿಡೋಣ, ಸುಮ್ಮನೆ ಕೊಳ್ತೋಗ್ತವೆ ಅಂತ. ಹಾಗೆ ಮೊಸರು ಒಗ್ಗರಣೆ ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಖಾಲಿ ಆಗಿದ್ದೀನಿ ಹೇಳೋದಲ್ವಾ. ನಮ್ಮ ಆಶೆ ಹೇಳಿದ್ರೆ ಅವಳು ಏನು ಮಾಡ್ತಾ ಗೊತ್ತಾ ಫ್ರೆಂಡ್ಸು ಸುಮ್ಕೆ ಆಗ್ಬಿಟ್ಟು ಯಾಕಾಗಿದ್ದೀನ ಅಣ್ಣ ಕೊಡೋಳು. ಯಾಕೋ ನೆನಪು ದಿನ ಅಣ್ಣ ಕೊಯ್ದು ಕೊಡ್ತಿದ್ವಿ. ಯಾಕೋ ಸ್ವಲ್ಪ ರಿಸ್ಕಲ್ಲಿದ್ದೀವಿ, ಸ್ವಲ್ಪ ಪ್ರಾಬ್ಲಮ್ ಅಲ್ಲಿ ಹಂಗಾಗಿ ಇವತ್ತು ಒಂದು ಕೆಲಸದ ಮೇಲೆ ಹೋಗಿದ್ದೆ, ಒಂದು ಊರಿಗೆ ಹೋಗಿದ್ದೆ. ಅದೆಲ್ಲ ಶೇರ್ ಮಾಡ್ಕೋಬೇಕೋ ಬೇಡ ಗೊತ್ತಿಲ್ಲ. ಬಟ್ ನನ್ನ ಲೈಫಲ್ಲಿ ಅಲ್ದಾಡೋ ಥರ ಒಂದು ಪರಿಸ್ಥಿತಿ ಬಂದಿದೆ. ಕೆಲವು ಉಗ್ರಗಾಮಿಗಳ ಥರ ಇದ್ದಾರೆ ನಮ್ಮ ಲೈಫಲ್ಲಿ, ಅವರಿಂದ ಬಂದಿದೆ. ಹಾಗಾಗಿ ನೋಡೋಣ, ಶೇರ್ ಮಾಡ್ಕೊಳ್ಳೇಬೇಕಾದಂಥ ಸಮಯ ಬಂದರೆ ಖಂಡಿತ ಶೇರ್ ಮಾಡ್ಕೊತೀನಿ. ಗೊತ್ತಿಲ್ಲ ಪೂರ್ತಿ ಈ ವಿಡಿಯೋದಲ್ಲಿ ನನಗೆ ಹೇಳೋಕ್ಕೆ ಯಾಕೋ ಮನಸ್ಸು ಬರ್ತಾ ಇಲ್ಲ ನಿಜವಾಗ್ಲೂ. ನೋಡುವ, ಹೇಳಲೇಬೇಕಾದಂಥ ಸಮಯ ಬಂತು ಅಂದರೆ ಖಂಡಿತ ಶೇರ್ ಮಾಡ್ಕೊತೀನಿ. ಬಟ್ ಅಲ್ಲೇ ಒಂದು ಕಡೆ ಹೋಗಿದ್ದೆ, ಅಲ್ದಾಡ ಅಂಥದ್ದು ಪರಿಸ್ಥಿತಿ. ಇದಕ್ಕೆ ದ್ರಾಕ್ಷಿ ಹಾಕಿ ಚೆನ್ನಾಗಿರುತ್ತೆ ಆಶಾ. ಇದು ಕೃಷ್ಣ ಚೆನ್ನಾಗಿರೋದೇನು ಹೇಳು. ದಾಳಿಂಬೆ ದ್ರಾಕ್ಷಿನೂ ಹಾಕ್ಬೋದು. ದಾಳಿಂಬೆ ಹಣ್ಣಿದ್ರೆ ದಾಳಿಂಬೆ ಹಾಕ್ಬೋದು, ದಾಳಿಂಬೆ ಇಲ್ಲ. ಹಸುಗೆ ಕೊಯ್ಬಿಟ್ಟೆ, ಖಾರ ಹಣ್ಣು ತಿಂದರೆ ಖಾರ ಖಾರ. ಅಲ್ಲಲ್ಲೇ ಸ್ವಲ್ಪ ಮೊಸರನ್ನ ಒಗ್ಗರಣೆಗೆ ತಿಂತಾ ಇದ್ರೆ ದ್ರಾಕ್ಷಿ ಅಥವಾ ದಾಳಿಂಬೆ ಥರ ಚೆನ್ನಾಗುತ್ತೆ. ನನಗೆ ದಾಳಿಂಬೆಗಿಂತ ಈ ದ್ರಾಕ್ಷಿ ಚೆನ್ನಾಗಿ ಅನಿಸುತ್ತೆ. ಸ್ವಲ್ಪ ಹಾಕಿದ್ದೀನಿ ನೋಡೋಣ, ಜಾಸ್ತಿ ಹಾಕಿಲ್ಲ. ಇನ್ನು ನಮ್ಮ ಉಪ್ಪು ಮಾಡಿ ತಿನ್ಬೇಕಲ್ಲ. ತಿಂತೇನೆ. ಶುಂಠಿ ಒಗ್ಗರಣೆ ಹಾಕುವ. ಮೊಸರು ತಗೊಂಡ್ಬಂದಿದ್ದಾಯ್ತು, ನೋಡ್ಕೊಂಡು ಹಾಕಮ್ಮ. ಸಾಂಬಾರು ಐತೆ. ಸಾಂಬಾರು ಉಳ್ಳ ಬೇಡ, ಸಾಂಬಾರು ಕುದಿಸಿಕ್ತಿದ್ದು ಬೆಳಗ್ಗೆಗಾಗುತ್ತೆ. ಆಯ್ತು. ಮೊಸರು ನೋಡು, ನಾನು ಮೊಸರು ನೋಡು. ಓಕೆ. ಇಲ್ಲಿ ಏನು ಒಂದು ಸಮಸ್ಯೆ ಅಂತಂದರೆ ನನಗೆ ಹೆಂಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ತುಂಬಾ ಯೋಚನೆ ಮಾಡ್ತಾಯಿದ್ದೀನಿ. ಯಾಕೆ ಅಂತಂದರೆ ಮಾತಾಡೋರು ಎಲ್ಲರೂ ಮಾತಾಡೋದಿಲ್ಲ. ಕೆಲವರು ಒಂದಷ್ಟು ಜನ ಚೆನ್ನಾಗಿದ್ದಂಕಲ್ಲೇ ಒಂದಷ್ಟು ಕಮೆಂಟ್ ಹಾಕ್ದಾಗಿಂದನೂ ಕೂಡ ನನಗೆ ಬೇಜಾರಾಗಿ ಏನು ಶೇರ್ ಮಾಡ್ಕೋಬಾರ್ದು ಅನ್ನೋದೊಂದು ಗೊಂದಲ ಬಂದುಬಿಡುತ್ತೆ. ಕೆಲವೊಂದು ಕಷ್ಟಗಳನ್ನ ಹೇಳ್ಕೋಬೇಕು ಅನ್ನೋಂಥ ಸಂದರ್ಭ ಬಂದರೆ, ಇವಾಗ ಒಂದು ನಂಬಿಕೆ ಅಂತಂದರೆ ಏನು, ಅದಕ್ಕೆ ಸಾಕ್ಷಿ ಸಮೇತ ಇಡೋದೇ ನಂಬಿಕೆನಾ, ಅಥವಾ ಸಾಕ್ಷಿ ಇಲ್ದಿದ್ರೂ ಪರವಾಗಿಲ್ಲ, ಅಥವಾ ನಾವು ನಂಬ್ತೀವಲ್ಲ ಆ ಒಂದು ನಂಬಿಕೆನಾ? ಈ ನಂಬಿಕೆಗೆ ಅರ್ಥನೇ ಇಲ್ಲ ಇಲ್ಲಿ. ಆ ಥರ ಒಂದು ಮೋಸ ಅನ್ಯಾಯ, ಇದರ ದರೋಡೆತನ ಅಂತಲೂ ಅನ್ಬೋದು. ಆ ಥರ ಒಂದು ಕಣ್ಣಿಗೆ ಕಟ್ಟದಂಗೆ ಮೋಸ ಮಾಡಿಬಿಡ್ತಾರೆ. ಆಮೇಲೆ ನಾವೇನು ಮಾಡೇ ಇಲ್ಲ, ಅದು ಉಲ್ಟಾ ಪಲ್ಟಾ ಮಾತಾಡ್ಬಿಡ್ತಾರೆ. ಕೆಲವು ಇನ್ಫ್ಲೂಯೆನ್ಸ್ ಮೇಲೆ ಅವರು ಗೆದ್ದು ಬಿಡ್ತಾರೆ. ನಾವು ಯಾವುದೇ ಒಂದು ಇನ್ಫ್ಲೂಯೆನ್ಸ್ ಇಟ್ಕೊಂಡು ಎಲ್ಲೇ ಹೋಗಿ ಏನೇ ನಾವು ನಮ್ಮ ಅನ್ಯಾಯನ ನಾವು ತೋಡ್ಕೊಂಡ್ವಿ ಅಂತಂದರೆ ನಮಗೆ ಎಲ್ಲೂ ನ್ಯಾಯ ಸಿಗಲ್ಲ. ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಜನಗಳ ಹತ್ರ ನಾವು ಇನ್ಫ್ಲೂಯೆನ್ಸ್ ಇದ್ದರೆ ಮಾತ್ರ ನಾವೇನಾದರೂ ನ್ಯಾಯ ಕೇಳೋಕೆ ಹೋಗಬೇಕು. ಇಲ್ಲ, ನಮಗೆ ಎಷ್ಟೇ ಅನ್ಯಾಯ ಆಯ್ತಂದ್ರೆ ನಾವು ಅನ್ಯಾಯಕ್ಕೊಳಗಾಗಿ ನಾವು ಅನ್ಯಾಯಕ್ಕೆ ನಾವು ತಲೆ ಬಗ್ಬೇಕಾಗುತ್ತೆ. ಬಿಟ್ಟರೆ ನಮಗೆ ನ್ಯಾಯ ಸಿಗೋದು, ಗೆಲುವು ಸಿಗೋದು ಅದು ಅಷ್ಟು ಸುಲಭ ಇಲ್ಲ ಈ ಪ್ರಪಂಚದಲ್ಲಿ.
ಯಾಕಂದರೆ ಅಂಥ ಅನ್ಯಾಯದ ಕಾಲ ಆಗಿಬಿಟ್ಟಿದೆ ಏನು ಕಥೆಯೋ ಗೊತ್ತಿಲ್ಲ. ಎಲ್ಲದಕ್ಕೂ ಸಪೋರ್ಟ್ ಬೇಕು, ಎಲ್ಲದಕ್ಕೂ ಇನ್ಫ್ಲೂಯೆನ್ಸ್ ಬೇಕು. ಇಲ್ಲಿ ಇಲ್ಲಾಂದರೆ ಯಾರು ಬೇಕಾದ್ರೂ ಬಂದು ಯಾರ ಜೀವನದಲ್ಲಿ ಬೇಕಾದ್ರೂ ಹೆಂಗೆ ಬೇಕಾದ್ರೂ ಕುಣಿಬೋದೋ ಏನೋ ಗೊತ್ತಿಲ್ಲ, ಆ ಥರ ಆಗ್ತಾಯಿದೆ. ಒಂದು ಕಾಲ ಅನ್ನೋದಕ್ಕೆ ಇದು ಹೇಳೋರು ಇಲ್ಲ ಕೇಳೋರು ಇಲ್ಲ, ಕಾಲಕ್ಕೆ ಹೇಳಬೇಕು ಅಥವಾ ಜನಕ್ಕೆ ಹೇಳಬೇಕು ಗೊತ್ತಿಲ್ಲ. ಪರಿಸ್ಥಿತಿಗಳು ಕಾಲಗಳು ಎಲ್ಲ ಈ ಥರ ಒಂದು ಅನ್ಯಾಯಕ್ಕೆ ಸಪೋರ್ಟ್ ಮಾಡೋ ಥರ ಆಗೋಗ್ಬಿಟ್ಟಿದೆ. ಇದನ್ನು ನಾನು ಹೆಂಗೆ ಹೇಳಬೇಕು ಏನೋ ನನಗೆ ಒಂದು ಗೊತ್ತಾಗ್ತಾ ಇಲ್ಲ. ಹಾಗಾಗಿ ನಾನು ಹೇಳ್ಕೊತಾ ಇಲ್ಲ ಫ್ರೆಂಡ್ಸ್. ನೋಡೋಣ ಮುಂದಿನ ಒಂದು ದಿನಗಳಲ್ಲಿ ಖಂಡಿತ ಶೇರ್ ಮಾಡ್ಕೊತೀನಿ. ಹೇಳ್ಕೊಳ್ಳೇಬೇಕು ಅಂತ ಸಂದರ್ಭ ಬಂತು ಅಂದರೆ ಖಂಡಿತ ಹೇಳ್ಕೊತೀನಿ.